ಕ್ವಾಟ್ಲೆ ಕಿಚನ್ ಸೀಸನ್ 2. ಎಲ್ರಿಗೂ ಇಷ್ಟು ದಿನದಿಂದ ಒಂದು ಕುತೂಹಲ ಇದ್ದಿದ್ದೆ, ಯಾರು ಗೆಲ್ಬೋದು, ಯಾರ್ಯಾರು ಎಷ್ಟನೇ ಪ್ಲೇಸಿಗೆ ಬರ್ತಾರೆ. ಈಗ ಇದಕ್ಕೆಲ್ಲ ಉತ್ತರ ಸಿಕ್ಕಿದೆ. ಕ್ವಾಟ್ಲೆ ಕಿಚನಲ್ಲಿ ಯಾರು ವಿನ್ನರ್ ಆಗಿದ್ದಾರೆ, ಯಾರು ಫಸ್ಟ್ ರನ್ನರ್ ಆಗಿದ್ದಾರೆ, ಯಾರು ಸೆಕೆಂಡ್ ರನ್ನರ್ ಆಗಿದ್ದಾರೆ, ಗೆದ್ದವ್ರಿಗೆ ಎಷ್ಟು ಪ್ರೈಸ್ ಅಮೌಂಟ್ ಬಂದಿದೆ, ರನ್ನರ್ ಅಪ್ಗೆ ಎಷ್ಟು ಪ್ರೈಸ್ ಅಮೌಂಟ್ ಬಂದಿದೆ, ಇದನ್ನೆಲ್ಲ ಸಂಪೂರ್ಣವಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾರು ಗೆಲ್ಲಬೇಕು ಅಂದ್ಕೊಂಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈಗ ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆಗೆ 5 ಜನ ಇದ್ದರು. ರಕ್ಷಿತಾ, ಸೂರಜ್, ಓಂ ಪ್ರಕಾಶ್, ಮೇಘನಾ, ಭವಿಷ್. ಗ್ರ್ಯಾಂಡ್ ಫಿನಾಲೆಗೆ ಇವರು 5 ಜನದಲ್ಲಿ ಪೈಪೋಟಿ ಇತ್ತು. ಈ 5 ಜನದಲ್ಲಿ ಫಸ್ಟ್ ಎಲಿಮಿನೇಟ್ ಆಗಿರೋದು, ಅಂದರೆ ಇದು 5ನೇ ಸ್ಥಾನ ಅಂತಲೇ ಹೇಳ್ಬೋದು. ಗ್ರ್ಯಾಂಡ್ ಫಿನಾಲೆವರೆಗೂ ಬಂದು ಓಂ ಪ್ರಕಾಶ್ ಅವರು ಫಸ್ಟ್ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಅವ್ರಿಗೆ ಸಣ್ಣದಾಗಿ ಅವ್ರದ್ದೇ ಇರೋ ಒಂದು ಪ್ರತಿಮೆ ಥರ ಟ್ರೋಫಿ ಕೊಟ್ಟಿದ್ದಾರೆ. ಇನ್ನು ಓಂ ಪ್ರಕಾಶ್ ಅವರು ಆದಮೇಲೆ ಮತ್ತೆ ಎಲಿಮಿನೇಟ್ ಆಗಿದ್ದು, ಅಂದರೆ 4ನೇ ಸ್ಥಾನ ಸಿಕ್ಕಿರೋದು ರಕ್ಷಿತಾ ಶೆಟ್ಟಿ. ಇವ್ರಿಗೆ 4ನೇ ಸ್ಥಾನ ಸಿಕ್ಕಿದೆ. ಇವ್ರಿಗೂ ಅದೇ ಥರ ಇವ್ರದ್ದೇ ಪ್ರತಿಮೆ ಇರೋ ಒಂದು ಟ್ರೋಫಿ ಕೊಟ್ಟಿದ್ದಾರೆ. ತುಂಬ ಜನ ಅಂದ್ಕೊಂಡಿದ್ದಿದ್ದೆ ರಕ್ಷಿತಾ ಇದರಲ್ಲಿ ವಿನ್ನರ್ ಆಗ್ಬೋದು ಅಂತ, ಇಲ್ಲ ರನ್ನರ್ ಅಪ್ ಆದರೂ ರಕ್ಷಿತಾ ಆಗ್ತಾಳೆ ಅಂತ. ಆದರೆ ಇದು ಎಲ್ರಿಗೂ ಬೇಜಾರಾಗಿರುತ್ತೆ. ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾನೇ ಇದ್ದೆ, ಅದರಲ್ಲಿ ರಕ್ಷಿತಾನ ಮತ್ತು ಓಂ ಪ್ರಕಾಶ್ ಅವ್ರನ್ನ TRPಗೋಸ್ಕರ ಫೈನಲ್ವರೆಗೂ ಕರ್ಕೊಂಬಂದಿರೋದು ಅಂತ. ಈಗ ಇದು ನೋಡ್ತಾ ಇದ್ರೆ ಅದು ಸತ್ಯ ಅಂತ ಅನಿಸತ್ತೆ. ಇನ್ನು 3ನೇ ಸ್ಥಾನದಲ್ಲಿ ಬಂದಿರೋದು ಅಂದರೆ ಸೆಕೆಂಡ್ ರನ್ನರ್ ಅಪ್. ಈ ಸ್ಥಾನ ಮೇಘನವ್ರಿಗೆ ಸಿಕ್ಕಿದೆ. ಇನ್ನಿದಾದಮೇಲೆ ಅಲ್ಲಿರೋ ಕ್ವಾಟ್ಲೆಗಳಿಗೂ ಏನಾದರೂ ಕೊಡಬೇಕಲ್ವಾ, ಅದಕ್ಕೆ ಬೆಸ್ಟು ಕ್ವಾಟ್ಲೆ ಅಂದ್ಬಿಟ್ಟು ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೂರಜು ಮತ್ತು ಕರಿಬಸಪ್ಪ ಇವರಿಬ್ಬರನ್ನ ಬೆಸ್ಟ್ ಕ್ವಾಟ್ಲೆ ಅಂದ್ಬಿಟ್ಟು ವಿನ್ ಮಾಡಿದ್ದಾರೆ. ಇನ್ನು ಇವರಿಬ್ರಿಗೂ 1 ಲಕ್ಷ ಪ್ರೈಸ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ವಾಟ್ಲೆ ಕಿಚನ್ ಶುರು ಆದಾಗಿನಿಂದ ಯಾರು ಚೆನ್ನಾಗಿ ಮನೋರಂಜನೆ ಕೊಟ್ಟಿದ್ದಾರೆ, ಯಾರು ಚೆನ್ನಾಗಿ ಕ್ವಾಟ್ಲೆ ಕೊಟ್ಟಿದ್ದಾರೆ, ಈಗಂತ ಇವರಿಬ್ಬರನ್ನ ಸೆಲೆಕ್ಟ್ ಮಾಡಿರೋದು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಇದು ಕೊಟ್ಟಿದ್ದು ಸರಿ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಫಸ್ಟು ರನ್ನರ್ ಅಪ್ ಆಗಿರೋದು, ಸೆಕೆಂಡ್ ಪ್ಲೇಸಿಗೆ ಬಂದಿರೋದು ಭವಿಷ್. ಇವ್ರಿಗೆ ಒಂದು ಟ್ರೋಫಿ ಕೊಟ್ಟು 1 ಲಕ್ಷ ಕ್ಯಾಶ್ ಅಮೌಂಟ್ ಕೊಟ್ಟಿದ್ದಾರೆ. ಇನ್ನು ವಿನ್ನರ್ ಆಗಿರೋದು ಸೂರಜ್ ಗೆದ್ದಿರೋದಕ್ಕೆ ಅವನಿಗೂ ಒಂದು ಟ್ರೋಫಿ ಕೊಟ್ಟು ಪ್ರೈಸ್ ಅಮೌಂಟು 3 ಲಕ್ಷ ಕೊಟ್ಟಿದ್ದಾರೆ. ನಿಮಗೆ ಯಾರು ಗೆಲ್ಲಬೇಕು ಅಂತ ಆಸೆ ಇತ್ತು ಕಮೆಂಟ್ ಮಾಡಿ ತಿಳಿಸಿ. ಯಾರು ಫಸ್ಟ್ ಬರಬೇಕಾಯಿತು, ಯಾರು ಸೆಕೆಂಡ್ ಬರಬೇಕಾಯಿತು ನಿಮ್ಗೆ ಅನಿಸತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಇದೇ ಥರ ಮಾಹಿತಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.